ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಐಸ್ಮಾರ್ಟ್ ಪವರ್ಡ್ ಗೋಲ್ಡ್ ಕಾಯಿನ್ ಅಂತೇಳಿ, ಅಂದರೆ ಇದೊಂದು ಐಸ್ಮಾರ್ಟ್ ಅನ್ನೋದು ಒಂದು ಗೋಲ್ಡ್ ಕಾಯಿನು. ಈ ಕಂಪನಿ ಬಗ್ಗೆ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕನ್ನಡದಲ್ಲಿ ಪ್ರತಿದಿನ 8 ರಿಂದ 9 ಗಂಟೆಗೆ ಜೂಮ್ ಮೀಟಿಂಗ್ ಸದ್ಯ ಇರ್ತದೆ. ಆ ಒಂದು ಇದರಲ್ಲಿ ಕನ್ನಡದಲ್ಲೇ ಮಾಹಿತಿ ಹೇಳ್ತಾರೆ. ಈ ಐಸ್ಮಾರ್ಟ್ ಗೋಲ್ಡ್ ಕಾಯಿನ್ ಇದರಲ್ಲಿ ಕಂಪ್ನಿಯಲ್ಲಿ ಈಗ ಸೇರಿಕೊಂಡ್ರೆ ಇದು ನಮಗೆ ಒರಿಜಿನಲ್ ಆಗಿ ಕ್ರಿಪ್ಟೋ ಕಾಯಿನನ್ನು ಅಂದರೆ IPG ಕಾಯಿನನ್ನು ಕೊಡ್ತಕ್ಕಂಥ ಒಂದು ಪ್ಲಾನ್ ಇದೆ ಇದರಲ್ಲಿ. ಮತ್ತು ಈ ಕಂಪ್ನಿ ಒಂದು ಎಕೋ ಬೈಕ್ ಅಂದರೆ ಎಲೆಕ್ಟ್ರಿಕಲ್ ಬೈಕ್ ಮೇಲೆ ಕೆಲಸ ಮಾಡ್ತದೆ. ಮತ್ತು ಈ ಕಂಪನಿ ಸ್ಟ್ರೈಕ್ ರೇಟ್ ನೋಡಿದರೆ ಚೆನ್ನಾಗಿ ಕಾಯಿನ್ ರೇಟು ಚೆನ್ನಾಗಿ ಏರ್ತಾ ಇದೆ ನೋಡಿ. ಈ ವಾರದಲ್ಲಿ ಒಂದು ತಿಂಗಳಿಗೊಮ್ಮೆ ಇದರಲ್ಲಿ ಕಾಯಿನ್ ರೇಟು ಜಂಪ್ ಆಗ್ತದೆ. ಈಗ ಲೈವ್ ಕಾಯಿನ್ ರೇಟ್ ಬಂದು 169 ರೂಪಾಯಿ ಇದೆ. ಈಗ ನವಂಬರ್ 30ನೇ ತಾರೀಕು 1ನೇ ತಾರೀಕಿನಿಂದನೇ ಈಗ 169 ರೂಪಾಯಿ ಇರ್ತಕ್ಕಂಥ ಒಂದು ಕಾಯಿನು ನವಂಬರ್ 30 ಮೇಲೆ ಅಂದರೆ ಡಿಸೆಂಬರ್ 1ನೇ ತಾರೀಕಿಂದ ಕಾಯಿನ್ ರೇಟು 250 ರೂಪಾಯಿ ಆಗ್ತದೆ. 169 ರೂಪಾಯಿ ಇದ್ದಿದ್ದು 250 ರೂಪಾಯಿ ಆಗ್ತದೆ. ಇಲ್ಲೇ ಫ್ಯೂಚರ್ ಕಾಯಿನ್ ಕೊಟ್ಟಿದ್ದಾನೆ. ಮತ್ತು ಪ್ರೆಸೆಂಟ್ ಇದಕ್ಕೆ ಈಗ ನಾವೇನಾದರೂ IPG ಕಾಯಿನನ್ನು ನಾವು ಪರ್ಚೇಸ್ ಮಾಡಬೇಕಂತೇಳಿದರೆ ನಮಗೆ ಬಂದಿರತಕ್ಕಂಥ ಇದರಲ್ಲಿ ಪ್ಲಾನ್ನಲ್ಲಿ ಬಂದಿರತಕ್ಕಂಥ ಕಾಯಿನ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಕಾಯಿನನ್ನು ನಾವು ಪರ್ಚೇಸ್ ಮಾಡಬೇಕಂತೇಳಿದರೆ 220 ರೂಪಾಯಿ ಕೊಟ್ಟು ಕಾಯಿನನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮುಖ್ಯವಾಗಿ ಈ ಒಂದು ಪ್ಲಾನ್ ಬಗ್ಗೆ ಐಸ್ಮಾರ್ಟ್ ಪವರ್ಡ್ ಗೋಲ್ಡ್ ಕಾಯಿನ್ ಅನ್ನೋದು ಒಂದು ಸ್ಪೆಷಲ್ ಆಫರ್ ಇದೆ. ಈಗ 99 ರೂಪೀಸ್ ಪ್ಯಾಕೇಜ್ ತೆಗೆದುಕೊಂಡ್ರೆ ನಿಮಗೆ 100 ರೂಪಾಯಿ ಬೆಲೆ ಬಾಳ್ತಕ್ಕಂಥ IPG ಕಾಯಿನ್ ಬರ್ತದೆ. IPG ಕಾಯಿನು ನೀವೇ ತಿಳ್ಕೊಳ್ಳಿ, ಒಂದು IPG ಕಾಯಿನ್ ಯಾವ ಥರ ಇದೆ ಅನ್ನೋದು 199 ರೂಪಾಯಿ ತಗೊಂಡು 100 ರೂಪಾಯಿ ಬೆಲೆ ಬಾಳ್ತಕ್ಕಂಥ IPG ಕಾಯಿನ್ ಕೊಡ್ತಾರೆ. ಬಟ್ ಆದರೆ ಈ ಆಫರ್ 23/11 ಸ್ಟಾರ್ಟ್ ಆಗಿದೆ. 23/11 ಸ್ಟಾರ್ಟ್ ಆಗಿದೆ. ಇದು 30/11/2024 ಮಾತ್ರ ಇರ್ತದೆ. ಇದು ರೆಫರಲ್ ಇನ್ಕಮ್ಮು 2 ಲೆವೆಲ್ ರೆಫರಲ್ ಇನ್ಕಮ್ಮು ಬರ್ತದೆ. ಫಸ್ಟು ಸೆಕೆಂಡ್ ನಮ್ಮ ಕೆಳಗಡೆ ಸೇರಿರ್ತಕ್ಕಂಥ 1 2 ಆ ಥರ ರೆಫರಲ್ ಇನ್ಕಮ್ಮು. ಫಸ್ಟ್ನೇ ಲೆವೆಲ್ಗೆ ಆದರೆ 40 ರೂಪಾಯಿ ಕೊಡ್ತಾನೆ, 2ನೇ ಲೆವೆಲ್ಗೆ ಆದರೆ 10 ರೂಪಾಯಿ ಕೊಡ್ತಾನೆ. ಇದು ಎಮರ್ಜೆನ್ಸಿಯಾಗಿ ನೀವು ಸೇರ್ಕೊಳ್ತಕ್ಕಂಥವ್ರು. ಇದು IPG ಐಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಇದು ಒಂದು. ಈ ಕಂಪನಿ ನನಗೆ ಸದ್ಯಕ್ಕೆ ನೋಡಿ, ನಾನು 10,000 ಕೊಟ್ಟು ಪಿನ್ ಫ್ರಾಂಚೈಸಿ ತಾಲೂಕು ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೊಂಡಿದ್ದೀನಿ. 72 ಅಂದರೆ ಟೋಟಲ್ 75 IPG ಕಾಯಿನ್ಸ್ ಬಂದಿದ್ದು. 75 ಕಾಯಿನು ಇಂಟು ನೀವು ಇವತ್ತಿನ ರೇಟು 169 ಇದೆ. 169 ಈಗ 255 ಅನ್ಕರಿ, 250 ರೂಪಾಯಿ ಆದಂಗೆ 250 ನೋಡಿ, 250 ರೂಪಾಯಿ ಇಂಟು 75 ಕಾಯಿನು 18,750 ರೂಪಾಯಿ ನನಗೆ ವರ್ತ್ ಬೆಲೆ ಬಾಳ್ತಕ್ಕಂಥ ಕಾಯಿನು ಕೊಟ್ಟಿದ್ದಾರೆ. IPG ಕಾಯಿನು. ಈ IPG ಕಾಯಿನು ನಮಗೆ ಬರೀ 10,000ದಿಂದ ಸೇರಿಕೊಂಡು ನಾವು 75 IPG ಕಾಯಿನನ್ನು IPG ಕಾಯಿನ್ ಕೊಟ್ಟಿದ್ದಾರೆ ಅಂದರೆ ನಮಗೆ ನೀವೇ ತಿಳ್ಕೊಳ್ಳಿ, ಒಂದೊಂದು ತಿಂಗಳಿಗೆ ನಮಗೆ ಜಂಪ್ ಆಗ್ತಾನೆ ಹೋಗ್ತದೆ. ಈ ಕಾಯಿನು ನಮ್ಗೆ ಎಲ್ಲೂ ವೇಸ್ಟ್ ಆಗಲ್ಲ. ಯಾವತ್ತಿಂದ ಅವತ್ತೇ ನೀವು ಮಾರಾಟ ಮಾಡ್ಕೋಬೋದು. ಮತ್ತು ಇಲ್ಲಾಂದರೆ ಬೇರೆ ಅದಕ್ಕೆ ನಾವು ಬಳಸ್ಕೊಳ್ಬಹುದು. ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾನ್ ಇದು. ಈ ಐಸ್ಮಾರ್ಟ್ ಕಂಪನಿ ಅನ್ನೋದು ನೀವೆಲ್ಲೂ ಕೇಳಿರಲ್ಲ. ಇದು ನಮ್ಮ ಭಾರತ ದೇಶದಲ್ಲೇ ಹುಟ್ಕೊಂಡಿರ್ತಕ್ಕಂಥ, ಅದು ನಮ್ಮ ಕರೀಂನಗರ ಜಿಲ್ಲೆಯಲ್ಲಿ, ಅದು ಆಂಧ್ರ ಪ್ರದೇಶ ಕರೀಂನಗರ ಜಿಲ್ಲೆಯಲ್ಲಿ ಹುಟ್ಕೊಂಡಿರ್ತಕ್ಕಂಥ ಇದು. ಓಕೆ, ಈಗ ನೋಡಿ, ಈಗ ನಾನು IPG ನೀವು ಈ ಒಂದು ಕಂಪ್ನಿಗೆ ಸೇರ್ಕೋಬೇಕಂತೇಳಿದ್ರೆ ಪ್ಲಾನ್ ಬಂದು 99 ಇದೆ, 999 ಇದೆ, ಅಲ್ಲ 333 ಅಂದರೆ 99 ರೂಪಾಯಿ, 333 ರೂಪಾಯಿ, 999 ರೂಪಾಯಿ, ಹೀಗೆ 10,000, 25,000 ಹೀಗೆ ನೀವು ಎಷ್ಟಾದರೂ ನೀವು ಪ್ಲಾನಿಗೆ ಜಾಯ್ನ್ ಆಗ್ಬೋದು. ಮತ್ತು ಡಿಸ್ಟಿಕ್ ಲೆವೆಲ್ಲು, ತಾಲೂಕು ಲೆವೆಲ್ಲು ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೋಬಹುದು. ಇದೇ ಐಸ್ಮಾರ್ಟ್ ಪೇ ಅನ್ನೋದು ಸಹಿತ ಒಂದು ಆ್ಯಪ್ ಇದೆ, ಐಸ್ಮಾರ್ಟ್ ಪೇ.
ಅಂದರೆ ಫೋನ್ಪೇ ಗೂಗಲ್ ಪೇ ಯಾವ ಥರನೋ ಅದೇ ಥರ ಐಸ್ಮಾರ್ಟ್ ಪೇ ಆ್ಯಪ್ ಸಹಿತ ಇದೆ. ಅದರಲ್ಲಿ ಈ ನಮಗೆ 75 ಈಗ 18,000 ಅಮೌಂಟು ಅಲ್ಲೇ ಅದರಲ್ಲಿ ನಾವು ಏನಾದರೂ ಬೈ ಮಾಡ್ಬೋದು, ಏನಾದರೂ ಕೊಂಡ್ಕೊಳ್ಬೋದು ಪ್ರತಿಯೊಂದು ವಸ್ತು. ಮತ್ತು ಅದರಲ್ಲಿ ಕ್ಯಾಶ್ ಬ್ಯಾಕ್ ಇರ್ತದೆ, ಪ್ರತಿಯೊಂದಕ್ಕೂ ಕ್ಯಾಶ್ ಬ್ಯಾಕ್ ಇದೆ. ಅಷ್ಟು ಉಪಯೋಗ ಇರತಕ್ಕಂಥದ್ದು ನಾನು ನೋಡಿ ಐಸ್ಮಾರ್ಟ್ ಪೇ ಅನ್ನೋದು ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಐಸ್ಮಾರ್ಟ್ ಪೇ, ಈ ಐಸ್ಮಾರ್ಟ್ ಪೇ ಇದರಲ್ಲಿ ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ಏನಾದರೂ ಕೊಂಡ್ಕೊಂಡ್ರೆ ಸಹಿತ ನಮಗೆ ಕ್ಯಾಶ್ ಬ್ಯಾಕ್ ಬರ್ತದೆ ನೋಡಿ. ನಾವು ಫೋನಿಗೆ ಮೊಬೈಲ್ ರೀಚಾರ್ಜ್ ಆದರೂ ಮಾಡ್ಕೋಬೋದು, ಪೋಸ್ಟ್ ಪೇಯ್ಡು, DTH ರೀಚಾರ್ಜ್, ಫಾಸ್ಟ್ಯಾಗು, ಎಲೆಕ್ಟ್ರಿಸಿಟಿ ಬಿಲ್ಲು, ಲ್ಯಾಂಡ್ಲೈನ್ ಬಿಲ್ಲು, ವಾಟರ್ ಬಿಲ್ಲು, LIC ಇನ್ಶೂರೆನ್ಸು, TV ಕೇಬಲ್ಲು, ಪೈಪ್ ಗ್ಯಾಸು, ಲೋನ್ ಪೇಮೆಂಟು, ಟ್ರಾಫಿಕ್ ಚಲಾನ್ಸು, ಮತ್ತು LPG ಗ್ಯಾಸು, ಬ್ರಾಡ್ಬ್ಯಾಂಡ್ಸು, ಮತ್ತು ಇವೆಲ್ಲದನ್ನು ನೀವು ಮಾಡ್ಬೋದು. ಮತ್ತು ಶಾಪಿಂಗ್ ಕೆಳಗಡೆ ಇದಿಲ್ಲ, ಶಾಪಿಂಗ್ ಸಹಿತ ಇದು ನೆಕ್ಸ್ಟ್ ಇದರಲ್ಲಿ ಮಾಡ್ಬೋದು. ಮತ್ತು ಪ್ರತಿಯೊಂದು ಐಸ್ಮಾರ್ಟ್ ಇನ್ಕಮ್ ಸಹಿತ ಯಾವ ಥರ ಹಿಸ್ಟ್ರಿ ಯಾವ ಥರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಪ್ರತಿಯೊಂದದು. ನಾನು ಒಂದು ರೀಚಾರ್ಜ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಕ್ಸಸ್ ಆಗಿದೆ ನೋಡಿ. 349 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ನನಗೆ 10 ರೂಪಾಯಿ ಕ್ಯಾಶ್ ಬ್ಯಾಕ್ ಸಹಿತ ಇದರಲ್ಲಿ ಬಂದಿದೆ. ನಮಗೆ ಇದರಲ್ಲಿ ಬಂದು ನಮಗೆ ಯಾವ ಕಾಯಿನನ್ನಾದರೂ ನಾವು ಈಗೇನು 75 ಕಾಯಿನ್ ಕೊಟ್ಟಿದ್ರಲ್ವ, ಆ ಕಾಯಿನ IPG ಕಾಯಿನಲ್ಲೇ ನಾವು ಬಳಸ್ಕೋಬೋದು. ಈ ಕಾಯಿನ್ ಆದರೆ ಇವತ್ತಿನ ರೇಟ್ ಪ್ರಕಾರ ಕಟ್ ಆಗ್ತದೆ. ಇವತ್ತಿನ ರೇಟ್ ಅಂದರೆ 160 ಎಷ್ಟಿದೆ, 169 ಇದೆ. 169 ರೂಪಾಯಿದಂಗೆ ಒಂದು ಕಾಯಿನ್ ಇಲ್ಲಿ ಹೋಗ್ತದೆ. ಒಂದು ಕಾಯಿನ್ ನಾವು ಯಾವುದಕ್ಕಾದ್ರೂ ಬಳಸ್ಕೋಬೋದು. ಇಲ್ಲಪ್ಪ ನಾವು ಏನಾದರೂ ಅಮೌಂಟ್ ಹಾಕಿಕೊಂಡಿದ್ವಿ ಅಂದರೆ ಇಲ್ಲಿ ಮೈ ವ್ಯಾಲೆಟ್ನಲ್ಲಿ 196 ರೂಪಾಯಿ ಅಮೌಂಟ್ ಇದೆ, ಈ ಅಮೌಂಟ್ ಆದರೂ ಬಳಸ್ಕೋಬಹುದು. ಓಕೆ, ನಾವು ಯಾವುದಕ್ಕಾದರೂ ಇಲ್ಲಿ ರಿವಾರ್ಡ್ಸ್ ಪಾಯಿಂಟ್ಸು ಇಲ್ಲಿ ಸಿಕ್ಕಿದ್ದಾವೆ ನೋಡಿ. ನನಗೆ 333 ರೂಪಾಯಿಂದ ನೀವು ಪ್ಲಾನಿಂದ ಜಾಯ್ನ್ ಆಗ್ತಕ್ಕಂಥವ್ರು ನಿಮಗೆ IPG ಕಾಯಿನ್ಸ್ ಬರೋಲ್ಲ. ಬಟ್ ಆದರೆ ಈಗ 100 ರೂಪೀಸ್ ನೀವು 99 ರೂಪೀಸಿಂದ ಜಾಯ್ನ್ ಆದರೂ ಸಹಿತ ನಿಮಗೆ IPG ಕಾಯಿನ್ 100 ರೂಪಾಯಿ ವರ್ತ್ ಇರ್ತಕ್ಕಂಥ ಕಾಯಿನ್ ಸಹಿತ ಕೊಡ್ತಾರೆ. ಓಕೆ, ರಿವಾರ್ಡ್ಸ್ ಕಾಯಿನ್ ಸಹಿತ ಇರುತ್ತೆ. ಪ್ರತಿಯೊಂದು ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾನು, ನಿಮ್ಗೆ ಎಲ್ಲಿ ದುಡ್ಡು ವೇಸ್ಟ್ ಆಗೋಲ್ಲ, ನಿಮಗೆ ವರ್ತಬಲ್ ಕಾಯಿನ್ ಕೊಡ್ತಾನೆ. ನೀವು ಇವತ್ತೇ ಏನಾದರೂ ಕೊಂಡ್ಕೊಬೋ, ಇಲ್ಲ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೂ, ನೀವು ಬೇರೆ ಅದಕ್ಕೆ ಬಳಸ್ಕೊಳ್ಳೋಕ್ಕೂ ಅವಕಾಶ ಇರ್ತದೆ. ಇಲ್ಲಿ ಬಂದು ನಾನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೇಲೆ ಬಲಗಡೆ 3 ಲೈನ್ಸ್ ಇದೆ ನೋಡಿ, 3 ಲೈನ್ಸ್. ಇಲ್ಲಿ ಪಿನ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಕುರಿತು ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಪಿನ್ ಕ್ರಿಯೇಟ್ ಮಾಡಬೇಕು. ಪಿನ್ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಒಬ್ಬರು ನಮ್ಮ ಕೆಳಗಡೆ ನಮ್ಮ ರೆಫರಲ್ ಮೂಲಕನೇ ಜಾಯ್ನ್ ಆಗ್ತೀವಂತ ಅಂದವರಿಗೆ ನಾವು ಪಿನ್ನನ್ನು ಕ್ರಿಯೇಟ್ ಮಾಡಿ ನಾವು ಕೊಡಬಹುದು. ಆ ಪಿನ್ನನ್ನು ಕ್ರಿಯೇಟ್ ಮಾಡಲಿಕ್ಕಿಂತ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನಾವು ಅಮೌಂಟನ್ನು ಹಾಕ್ಕೊಳ್ಬೇಕು. ಯಾವ ಪ್ಲಾನಿಗೆ ಅವ್ರು ಜಾಯ್ನ್ ಆಗ್ತಾರೆ ಅಷ್ಟು ಅಮೌಂಟನ್ನು ನಾವು ಕನಿಷ್ಠ ಏನಿಲ್ಲ ಅಂದರೆ 500 ರೂಪಾಯಿಗಿಂತ ನಾವು ಕಡಿಮೆ ಅಮೌಂಟ್ ಹಾಕ್ಕೊಳ್ಳೋಕ್ಕೆ ಬರೋದಿಲ್ಲ. 500 ರೂಪಾಯಿ ಮೇಲೆ ಎಷ್ಟಾದರೂ ಅಮೌಂಟನ್ನು ಹಾಕ್ಕೊಳ್ಬಹುದು. ಬಟ್ ಇಲ್ಲಿ ನೋಡಿ ಮೈ ವ್ಯಾಲೆಟ್ ಅಂತ ಇದೆ ನೋಡಿ, ಮೈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ವ್ಯಾಲೆಟ್ ಹಿಸ್ಟ್ರಿ ಅಂತ ಇದೆ ನೋಡಿ, ವ್ಯಾಲೆಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಲಾಗೌಟ್ ಆಗಿದೆ. ಒಂದು ಸರಿ ನೀವು ಈ ನಂಬರ್ ಸಹಿತ ಒಂದು ಕಡೆ ಇಟ್ಕೊಳೋದು ಒಳ್ಳೆಯದು. ಓಕೆ, ಯಾಕೆ ಆ ನಂಬರ್ ಇಟ್ಕೊಳ್ಳೋದಂದರೆ ನಾನು ಆ ನಂಬರ್ ಬಗ್ಗೆ ನಾನು ಹೇಳ್ತೇನೆ. ಓಕೆ, ಎಲ್ಲಿ ಯೂಸ್ ಮಾಡಬೇಕಂತೇಳಿ ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಓಕೆ, ಲಾಗ್ಡ್ ಇನ್ ಸಕ್ಸಸ್ಫುಲ್. ಓಕೆ, ಮೈ ವ್ಯಾಲೆಟ್ ಹಿಸ್ಟ್ರಿ. ಓಕೆ, ವ್ಯಾಲೆಟ್ ಹಿಸ್ಟ್ರಿ ಬೇಡ, ಮೈ ವ್ಯಾಲೆಟು, ಪೇಮೆಂಟ್ ಹಿಸ್ಟ್ರಿ, ಅಡ್ಮಿನ್ ಪೇಮೆಂಟ್ ಹಿಸ್ಟ್ರಿನೂ. ಓಕೆ, ಇಲ್ಲಿ ನೋಡಿ ಇಲ್ಲಿ ಪೇಮೆಂಟ್ ಹಿಸ್ಟ್ರಿ ಬಂತ. ಈ ಪೇಮೆಂಟ್ ಹಿಸ್ಟ್ರಿದಲ್ಲಿ ನ್ಯೂ ಪೇಮೆಂಟ್ ಅಂತ ಇದೆ ನೋಡಿ, ನ್ಯೂ ಪೇಮೆಂಟ್ ಇಲ್ಲಿ ಗ್ರೀನ್ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪನಿಯ ಈ ಥರ ಡೀಟೇಲ್ಸ್, ಅವರ ಬ್ಯಾಂಕ್ ಅಕೌಂಟ್ ನೇಮು, ಬ್ಯಾಂಕ್ ನೇಮು ಮತ್ತು ಅಕೌಂಟ್ ಟೈಪ್ ಯಾವುದು, ಕರೆಂಟಾ ಸೇವಿಂಗಾ ಅಂತೇಳಿ ಕರೆಂಟ್ ಅಕೌಂಟು, ಮತ್ತು ಅಕೌಂಟ್ ನಂಬರು, IFSC ಕೋಡು ಎಲ್ಲ ಇರ್ತದೆ. ಇಲ್ಲಿ ಫೋನ್ಪೇ ನಂಬರ್ ಸಹಿತ ಐಸ್ಮಾರ್ಟ್ ಅಂತ ಇದೆ, ಫೋನ್ಪೇ ನಂಬರ್ ಸಹಿತ ಇದೆ. ಈ ಫೋನ್ಪೇ ನಂಬರನ್ನು ನಾವು ಕಾಪಿ ಮಾಡ್ಕೋಬೇಕು ಫೋನ್ಪೇದಲ್ಲಿ. ಓಕೆ, ಇಲ್ಲಿ ಬಂದು ಕೆಳಗಡೆ ನಾವಿಲ್ಲಿ ಅಮೌಂಟನ್ನು ಹಾಕಬೇಕು. ನೆಕ್ಸ್ಟ್ ಅಲ್ಲಿ ಪೇಮೆಂಟ್ ಮಾಡಿ ಬಂದ ಮೇಲೆ ಇಲ್ಲಿ ಅಮೌಂಟ್ ಹಾಕಬೇಕು. ಇಲ್ಲಿ ಪೇಮೆಂಟ್ ರೆಸಿಪೆಂಟ್ ನಂಬರ್ ಹಾಕಬೇಕು, ಸ್ಕ್ರೀನ್ಶಾಟ್ ಹಾಕಬೇಕು, ಕೆಳಗಡೆ ನಂಬರನ್ನು ಹಾಕಬೇಕು. ಯಾವ ನಂಬರ್ ಅಂತಂದರೆ ನಾನು ಹೇಳಿದೆ ಅಲ್ವ, ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದು ಆ ನಂಬರನ್ನು ಹಾಕಬೇಕಾಗ್ತದೆ. ಓಕೆ, ನೆಕ್ಸ್ಟು ಇಲ್ಲಿ ಫೋನ್ಪೇಗೆ ಬರ್ತೇನೆ ನೋಡಿ. ಈಗ ಫೋನ್ಪೇಗೆ ಬಂದಿದ್ದೀನಿ.
ಇಲ್ಲಿ ನಾನು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಇದನ್ನ ಇಲ್ಲಿ ಸರ್ಚ್ ಮಾಡ್ತೇನೆ. ಯು ಪಿ ಐ ಐ ಡಿ ಇಲ್ಲ ಫೋನ್ಪೇ ಇಲ್ಲಿ ನೋಡಿ, ಓಕೆ ನೋಡಿ ಕಂಪ್ನಿಯವರ ಹೆಸರು ಬಂತ. ಫೋನ್ಪೇ ಅದರಲ್ಲಿ ನಂಬರ್ ಹಾಕಿದ ತಕ್ಷಣ ಬನಾಲ ಸತೀಶ್ ಅಂತೇಳಿ ಈಗ ನಂಬರ್ ಬಂದಿದೆ. ಇವರಿಗೆ ನಾವು ಫೋನ್ಪೇ ನಂಬರನ್ನು ಹಾಕಬೇಕು, ಅಮೌಂಟನ್ನು ಹಾಕಬೇಕು. ನಾವು ಎಷ್ಟು ಹಾಕಬೇಕು, ಪ್ಲಾನಿಗೆ ಅವರು 999 ಮೂಲಕ ಜಾಯ್ನ್ ಆಗ್ತಾರೆ. ಅಷ್ಟು ಅಮೌಂಟನ್ನು ಹಾಕಬೇಕು. ಅಂದರೆ ನನ್ನ ಅಕೌಂಟ್ನಲ್ಲಿ ಆಲ್ರೆಡಿ ₹192 ಅಮೌಂಟ್ ಇದೆ. ₹192 ಅಮೌಂಟ್ ಇದೆ. ಇನ್ನೂ ಸ್ವಲ್ಪ ನಾವು ಕಡಿಮೆ ಮಾಡಿ ಹಾಕ್ಬೋದು. 800 ನಾನು ಎಷ್ಟಾದರೂ ಅದು 999 ಪ್ಲಾನ್ ಇರೋದರಿಂದ ನಾನು ಆಲ್ರೆಡಿ ₹100 ಇರೋದರಿಂದ ನಮ್ಮ ವ್ಯಾಲೆಟ್ನಲ್ಲಿ ಒಂದು ₹100 ಕಡಿಮೆ ಮಾಡಿ ಹಾಕ್ತಾಯಿದ್ದೀನಿ. ನೀವು ಹಾಕ್ತಕ್ಕಂಥವ್ರು ₹500 ಮೇಲೆ ಎಷ್ಟಾದರೂ ಹಾಕ್ಬೋದು. ಓಕೆ ನೋಡಿ, ಈಗ ನಾನು ಅಮೌಂಟನ್ನು ಹಾಕ್ತಾಯಿದ್ದೀನಿ. ಓಕೆ ಪೇಮೆಂಟು ಮಾಡ್ತಾಯಿದ್ದೀನಿ. ಓಕೆ ಪಾಸ್ವರ್ಡ್ ಹಾಕಿ ಈಗ ಓಕೆ ಆಯಿತಾ. ಪೇಮೆಂಟು ಬನಾಲ ಸತೀಶ್ ಸಕ್ಸಸ್ ಆಯಿತು. 8999. ಈಗ ಇದ್ರನ್ನ ಒಂದು ಸ್ಕ್ರೀನ್ಶಾಟನ್ನು ತಕ್ಕೋಬೇಕು. ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೆಕ್ಸ್ಟ್ ಇಲ್ಲಿ UTR ನಂಬರ್ ಅಂತ ಇದೆ ನೋಡಿ, UTR ನಂಬರ್. ಈ UTR ನಂಬರ್ ಇಲ್ಲಿ 8999 ಇದೆಯಲ್ವಾ, ಇಲ್ಲಿ ಕಾಪಿ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಕಾಪಿ ಆಗ್ತದೆ. ಕಾಪಿ ಅಂದ್ರೆ ಏನು, ಅದು ಕಾಪಿ ಆಗಿರ್ತಕ್ಕಂಥದ್ದನ್ನ ನಾವು ಎಲ್ಲಿ ಸಬ್ಮಿಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಸಬ್ಮಿಟ್ ಮಾಡಬೇಕು. 8999 ಓಕೆ. ನೆಕ್ಸ್ಟ್ ಬಂದು ರೆಸಿಪೆಂಟ್ ಪೇಮೆಂಟ್, ನಾನು ಏನು ಕಾಪಿ ಮಾಡ್ಕೊಂಬಂದಿಯಲ್ವ ಆ ನಂಬರ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಸ್ಕ್ರೀನ್ಶಾಟನ್ನು ಹಾಕಬೇಕು. ಸ್ಕ್ರೀನ್ಶಾಟು ನೀವು ಈಗ ತೆಗೆದಿದ್ದು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾವು ಯಾವ ನಂಬರ್ ಹಾಕ್ಬೇಕಂತ ನಾವು ಯೂಸರ್ ನೇಮ್ ಅಂತೇಳಿ ನಾವು ಕಾಪಿ ಮಾಡಿ ಇಟ್ಕೋರಿ, ಅಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದ್ದಲ್ವ, ಈ ನಂಬರನ್ನು ಈಗ ಅಲ್ಲಿ ಕಾಪಿ ಮಾಡಬೇಕು. ನೋಡಿ ಇದು ID, ನೇಮ್ ಸಹಿತ ಬರೀರಿ. ಓಕೆ ನೇಮ್ ಬರೆದಿದ್ವಿ. ಪ್ಲೀಸ್ ಆ್ಯಡ್ ಮೈ ವ್ಯಾಲೆಟ್. ಓಕೆ ಇಷ್ಟು ಬರೆದು ನಾವು ಈಗ ಸಬ್ಮಿಟ್ ಮಾಡ್ಬೋದು. ನೋಡಿ ಸಬ್ಮಿಟ್ ಮಾಡಿದ್ದೀನಿ. ಆಯಿತಾ. ಈಗ ನೋಡಿ ಇಲ್ಲೇ ಇದೆ 899 ನನ್ನ ಅಮೌಂಟು ಈಗ ಪೆಂಡಿಂಗ್ ಇದೆ. ಎಲ್ಲ ನಾನು ಇದೇ ಥರ ಪೇಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಪ್ರೂವ್ಡ್ ಆಗಿದೆ. ಅಪ್ರೂವ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾನನ್ನು ಈಗ ನಾವು ಅಮೌಂಟು ಡೆಪಾಸಿಟ್ ಹಾಕಿರ್ತಕ್ಕಂಥದ್ದನ್ನು ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಪಿನ್ ಎಲ್ಲಿ ಇರ್ತದೆ, ಪಿನ್ ಎಲ್ಲಿ ಸಿಗ್ತದೆ, ಎಲ್ಲಿ ಕ್ರಿಯೇಟ್ ಆಗಿರ್ತದೆ ಅನ್ನೋದು ನಾವು ನೋಡ್ತೀವಿ. ಯಾಕಂದ್ರೆ ಜಸ್ಟ್ ಅಮೌಂಟ್ ಹಾಕಿದ್ವಿ, ಅಮೌಂಟ್ ಹಾಕಿದ ಮೇಲೆ ಆ ಅಮೌಂಟಿಗೆ ನಾವು ಪಿನ್ನನ್ನು ಕ್ರಿಯೇಟ್ ಮಾಡಬೇಕು. ನೋಡಿ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನಮಗೆ ಫಸ್ಟ್ ಅಮೌಂಟ್ ಬಂದಿದೆಯಲ್ಲ ಅಂತೇಳಿ ನೋಡೋಣ. ಫಸ್ಟ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ ಇನ್ನು ಬಂದಿಲ್ಲ. ಮೈ ವ್ಯಾಲೆಟ್ನಲ್ಲಿ ಬರುತ್ತೆ, ಇದ್ರ ಮೇಲೆ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಅಮೌಂಟ್ ಬಂದು ವ್ಯಾಲೆಟ್ಗೆ ಬಂದಿದೆ. ಇಲ್ಲಿ 1095.52 ಪೈಸೆ ಇದೆ, ಅಂದರೆ ₹1095.52 ಇದೆ. ಈ ಅಮೌಂಟು ನೀವು ಡೆಪಾಸಿಟ್ ಮಾಡಿದ ಮೇಲೆ ಕನಿಷ್ಠ ಏನಿಲ್ಲ ಅಂದರೂ ಒಂದು 15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಆದರೂ ನೀವು ಕಾಯಲೇಬೇಕು. ನಂತರ ಅಮೌಂಟು ಈ ವ್ಯಾಲೆಟಿಗೆ ಇಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಕೊತೀರಿ. ಬಟ್ ಇಮ್ಮಿಡಿಯೇಟ್ಲಿ ಹಾಕಿದ ತಕ್ಷಣ ಡೆಪಾಸಿಟ್ ಮಾಡಿದ ತಕ್ಷಣ ಬರಬೇಕಂದ್ರೆ ಬರೋದಿಲ್ಲ. ಎಲ್ಲರೂ ಈ ಒಂದು ಲಾಗಿನ್ಗಳನ್ನು ಅವರು ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟರೆ ನಮಗೆ ಅಮೌಂಟು ಇಲ್ಲಿ ವ್ಯಾಲೆಟ್ಗೆ ಬರುತ್ತೆ. ಓಕೆ ಇದು ನಿಮಗೆ ಹೇಳಿದ್ದೀನಿ. ಈಗ ಪಿನ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ತೇನೆ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿ ಪಿನ್ಸ್ ಅಂತಿದೆನಾ, ಪಿನ್ಸ್ ಅಂತೇಳಿ
ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಜನ್ರೇಟ್ ಪಿನ್ ಅಂತ ಇದೆ ನೋಡಿ, ಕೆಳಗಡೆಯಿಂದ ಎರಡನೇದು. ಓಕೆ, ಜನ್ರೇಟ್ ಪಿನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಇದೆಲ್ಲ ಪ್ಲಾನ್ಸು ನಾವು ಈಗಾಗಲೇ ಪ್ಯಾಕೇಜ್ಗಳನ್ನು ಪಿನ್ನನ್ನು ನಾವು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥ ಇಲ್ಲಿ ತೋರಿಸೋದೆ. ಇಲ್ಲಿ ನ್ಯೂ ಪಿನ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ, ಗ್ರೀನ್ನಲ್ಲಿ ನ್ಯೂ ಪಿನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಮೌಂಟು ಇಲ್ಲಿ ಯಾವ ವ್ಯಾಲೆಟಲ್ಲಿ ಇರ್ತಕ್ಕಂಥ ಅಮೌಂಟನ್ನು ತೆಗೆದುಕೊಳ್ತೀರ ಅನ್ನೋದು ನಿಮಗೆ ಇಲ್ಲಿ ಎಲ್ಲಿ ಅಮೌಂಟ್ ಯಾವುದರಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಪ್ಯಾಕೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಪಿನ್ನನ್ನು ಇಲ್ಲ ಯಾವ ಪ್ಯಾಕೇಜನ್ನು ನೀವು ಪಿನ್ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀರಾ. ಇಲ್ಲಿ ನಾನು 999 ಇಲ್ಲಿ ನೋಡಿ ₹99 ಇದೆ, ₹330 ಇದೆ, ₹500 ಸ್ಪೆಷಲ್ ಪ್ಯಾಕ್ ಇದೆ, ₹999 ಇದೆ, ₹11,999 ಈ ಬೈಕ್ DP ಇದು ಡೆಪಾಸಿಟ್ ಅಮೌಂಟ್, ಇದು ಎಲೆಕ್ಟ್ರಿಕಲ್ ಬೈಕಿಗೆ ಕೊಡ್ತಕ್ಕಂಥದ್ದು. 3,000 ಇದೆ, 10,000 ಇದೆ, 50,000 ಇದೆ, 2,50,000 25,000 ಇದೆ. 25,000 ಪವರ್ ಪ್ಯಾಕ್ ಅಂತೇಳಿದು. ಓಕೆ, ಒಂದೊಂದಕ್ಕೂ ವಿಶೇಷವಾಗಿ IPC ಕಾಯಿನ್ಗಳನ್ನು ಕೊಡ್ತಿದ್ದಾರೆ. ಇವತ್ತು ನಾಳೆ ನೀವು ಸಾಧ್ಯವಾದಷ್ಟು 30ನೇ ತಾರೀಕು ಅಂದರೆ ಮಧ್ಯಾಹ್ನ 2 ಗಂಟೆ ಒಳಗಡೆ ನೀವು ಡೆಪಾಸಿಟನ್ನು ಅಮೌಂಟ್ ಹಾಕಿಕೊಂಡು ಪಿನ್ನನ್ನು ಕ್ರಿಯೇಟ್ ಮಾಡಿ ಲಾಗಿನ್ಗೆ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಬಿಡಿ. ಯಾರು ಯಾವುದೇ ಕಾರಣಕ್ಕೂ 30ನೇ ತಾರೀಕು ನೀವು 2 ಗಂಟೆ ಮೇಲೆ ನೀವು ಯಾರೂ ಪಿನ್ನನ್ನು ಜನ್ರೇಟ್ ಮಾಡಬೇಡಿ. ಇಲ್ಲ ಅಮೌಂಟನ್ನು ಡೆಪಾಸಿಟ್ ಮಾಡಿದ್ರು ಅದು ನಿಮ್ಗೆ ಒಂದೊಂದು ಸಾರಿ ತೊಂದರೆ ಆಗ್ಬೋದು. ಓಕೆ, ಇದು ನಾನು 999 ಪ್ಲಾನನ್ನು ಆ್ಯಕ್ಟಿವೇಷನ್ ಮಾಡುತ್ತೆ ಅಂದರೆ ಪಿನ್ನನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಅದು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ನಂಬರ್ ಆಫ್ ಪಿನ್ಸ್ ಬಂದು 1, ಅದು 999ಗೆ ಒಂದೇ ಪಿನ್ ಬರೋದು. ಓಕೆ, 1. ಇಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ನೀವು ಹಾಕಬೇಕು. ಟ್ರಾನ್ಸಾಕ್ಷನ್ ಪಾಸ್ವರ್ಡು ನೀವು ಫಂಡ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕು. ನೋಡಿ, ಇಲ್ಲಿ ನಾನು 6 ನಂಬರ್ನ ಪಾಸ್ವರ್ಡನ್ನು ಹಾಕಿದ್ದೀನಿ. ಓಕೆ, ಇಲ್ಲಿ ಸಬ್ಮಿಟ್ ಮಾಡ್ತೇನೆ. ನೋಡಿ, ಪರ್ಚೇಸ್ಡ್ ಸಕ್ಸಸ್ಫುಲಿ ಆಯಿತು. ಈ ಥರ ನೀವು ಪಿನ್ನನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಇಲ್ಲಿ ಪಿನ್ ಸಹಿತ ಕ್ರಿಯೇಟ್ ಆಗಿದೆ, ಇಲ್ಲೇ ಕ್ರಿಯೇಟ್ ಆಗಿದೆ ನೋಡಿ 999. ಇಲ್ಲಂದರೆ ಬೇರೆ ಕಡೆ ನೀವು ಅಲ್ಲಿನೂ ನೋಡ್ಬೋದು. ಇಲ್ಲಿ ನಾನು ಈ ಪಿನ್ನನ್ನು ನಾನು ಕಾಪಿ ಮಾಡಿ ಯಾರು ಆ್ಯಕ್ಟಿವ್ ಈ ಒಂದು ಐಸ್ಮಾರ್ಟಿಗೆ ಸೇರ್ಬೇಕಂತಿರ್ತಾರೆ ಅವರಿಗೆ ಈ ಪಿನ್ನನ್ನು ನಾನು ಕಳಿಸ್ಬೇಕು. ಅವ್ರಿಗೆ ಕಳಿಸಿ ಅವರು ಅಂದರೆ ಪ್ರಾರಂಭದಲ್ಲೇ ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲೇ ಅದು ಕೇಳುತ್ತೆ. ಆ ಒಂದು ಐಸ್ಮಾರ್ಟ್ನ ಪಿನ್ ನಂಬರ್ ಕಂಪಲ್ಸರಿ ಆಗಿ ಆ ಪಿನ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೋಡಿ, ಈ ಥರ ಪಿನ್ನನ್ನು ನಾನು ಕಳಿಸಿ ಅವ್ರಿಗೆ ಮೆಸೇಜ್ ಸಹಿತ ಹಾಕಿದ್ದೀನಿ. ಈಗ ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ಈ ನಂಬರ್ ಮಾತ್ರ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ, ಈಗ ಈ ಪಿನ್ನು ನಮಗೆ ರಿಜಿಸ್ಟ್ರೇಷನ್ ಅವರು ಆ್ಯಕ್ಟಿವೇಷನ್ ಮಾಡ್ಕೊಂಡ ತಕ್ಷಣ ಇದು ಖಾಲಿ ಆಗಿಬಿಡುತ್ತೆ, ನಮ್ಮ ಹತ್ರ ಇರೋದಿಲ್ಲ. ನೋಡಿ, ಮತ್ತು ನಾವು ಎಲ್ಲಿ ನೋಡ್ಬೋದು ಪಿನ್ ಅಂತ ಹೇಳಿದ್ರೆ ಪಿನ್ ಆ್ಯಕ್ಟಿವ್. ಓಕೆ, ಪಿನ್ ಆ್ಯಕ್ಟಿವ್ ಇಲ್ಲಿನೂ ಸಿಗುತ್ತೆ. ಇಲ್ಲಪ್ಪ ಪಿನ್ನಲ್ಲಿ ಬಂದು ಸೆಂಟ್ ಪಿನ್ ಇಲ್ಲ, ರಿಸೀವ್ ಪಿನ್ ಇರೋಲ್ಲ. ಅದೇ ಆ್ಯಕ್ಟಿವ್ ಪಿನ್ನಲ್ಲಿ ನೀವು ನೋಡಿ ಅವರಿಗೆ ಕಳಿಸ್ಬಹುದು. ಇದು ಪಿನ್ನನ್ನು ಕ್ರಿಯೇಟ್ ಮಾಡೋದು, ಡೆಪಾಸಿಟ್ ಮಾಡೋದು ಐಸ್ಮಾರ್ಟ್ನಲ್ಲಿ. ಮತ್ತು ಇದರ ಪ್ಲಾನು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ಲಾನು, ತುಂಬ ಚೆನ್ನಾಗಿದೆ. ಇದು ಈ ಕಾಯಿನ್ IPC ಕಾಯಿನ್ ಅನ್ನೋದು ನಿಮ್ಗೆ ಭಾಳ ರೇಟ್ಗೆ ಹೋಗ್ತದೆ. ಮುಂದೆ ಒಂದಿಲ್ಲೊಂದಿನಂತೂ ಇದು ದೊಡ್ಡ ರೇಟ್ಗೆ ಹೋಗ್ತದೆ. ನೀವು ಈಗಲೇ ಜಾಯ್ನ್ ಆಗಿ ಯಾರಿಗೂ ಯಾವುದೇ ರೀತಿಯಲ್ಲಿ ದುಡ್ಡಂತೂ ಲಾಸ್ ಆಗೋದಿಲ್ಲ. ನಮಗೆ ಬೇಡ ಅಂತ ಹೇಳಿದರೆ ನಾವು ವಾಪಸ್ಸೇ ಬಂದುಬಿಡ್ಬೋದು, ಇಲ್ಲ ಆ ಅಮೌಂಟನ್ನು ನಾವು ಬೇರೆ ಯಾವುದಕ್ಕಾದರೂ ಬಳಸ್ಕೋಬೋದು. ಅಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪ್ಲಾನ್ ಅಂದರೆ ಐಸ್ಮಾರ್ಟ್ ಪ್ಲಾನ್. ಇವತ್ತೇ ನೀವು ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ನಿಮಗೆ ರೆಫರಲ್ ಲಿಂಕು ಈ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ಆ ರೆಫರಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ ನೀವು ಸಹಿತ ಹಣ ಗಳಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ಲಾನ್, ಒಳ್ಳೆ ಬೆಸ್ಟ್ ಪ್ಲಾನ್ ಅಂತಲೇ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ.